ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾ ಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರುಳಿಯ ದಿನಾಂಕ 21/6/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 27/8/2023. ಓಂ ನಮಃ ಶಿವಾಯ್. ಆದಿಶಕ್ತಿಯನ್ನು ಗುರುತಿಸಿ ಬ್ರಾಹ್ಮಣ ಜೀವನದಲ್ಲಿ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾ ಮುಂದೆ ಸಾಗುವ ಶಿಕ್ಷಣವನ್ನು ನೀಡುವಂತಹ ಒಂದೇ ಮಾತರಂನ ಯಥಾರ್ಥ ಅರ್ಥವನ್ನು ಅರ್ಥ ಮಾಡಿಕೊಳ್ಳುತ್ತಾ ಸಾಧಾರಣ ರೂಪದಲ್ಲಿ ವಿರಾಜಮಾನರಾಗಿರುವ ಆದಿಶಕ್ತಿಯನ್ನು ಗುರುತಿಸುವ ತಿಳುವಳಿಕೆಯನ್ನು ನೀಡುವಂತಹ ವಿಶ್ವಪಿತ ಶಿವಬಾಬಾ ಹೇಳಿದರು. ಒಳ್ಳೆಯದು. ಇಂದು ಬಾಪ್ತಾದ ಇಡೀ ವಿಶ್ವದಲ್ಲಿ ತಮ್ಮ ಮಾಲೆಯ ಮಣಿಗಳನ್ನು ನೋಡುತ್ತಿದ್ದಾರೆ. ಎಲ್ಲರೂ ಹಾಗೆ ನೋಡಿದರೆ ಇಡೀ ಸಂಸಾರವೇ ರುದ್ರಮಾಲೆಯ ಮಣಿಯಾಗಿದೆ. ಪ್ರತಿಯೊಂದು ಆತ್ಮವು ಮಣಿಯಾಗಿದೆ. ಆದರೆ ಬಾಬಾರವರ ವಿಶೇಷ ದೃಷ್ಟಿ ಯಾವ ಮಣಿಗಳ ಮೇಲೆ ಹೋಯಿತು? ಆ ಮಣಿಗಳು ಯಾವುವು? ಯಾವ ಮಣಿಗಳಾಗಿವೆ? ಅವು ಮೊದಲು ತಂದೆಯ ಕೊರಳಿಗೆ ಹಾಕಲ್ಪಡುತ್ತವೆ. ಅದರ ನಂತರ ವಿಷ್ಣುವಿನ ಕೊರಳಿನ ಹಾರವಾಗುತ್ತವೆ. ಆ ಮಣಿಗಳು ಯಾವುವು? ಮತ್ತು ಆ ಮಾಲೆ ಎಷ್ಟು ಮಣಿಗಳದ್ದಾಗಿರುತ್ತದೆ? ಎಷ್ಟು ಮಣಿಗಳ ಮಾಲೆಯಾಗಿರುತ್ತದೆ? 108 ಮಾಲೆಯ ಮಣಿಗಳಾಗಿವೆ. ಆ 108 ಮಾಲೆಯ ಮಣಿಗಳ ಲಕ್ಷಣಗಳೇನು? ಎಲ್ಲ ಮಕ್ಕಳು ಹೇಳುತ್ತಾರೆ, ಬಾಬಾ ನಾವಂತೂ 8 ಮಾಲೆಯ ಮಣಿಯಾಗಲು ಪುರುಷಾರ್ಥ ಮಾಡುತ್ತೇವೆ. ಬಾಬಾ ಹೇಳುತ್ತಾರೆ, ಬಹಳ ಒಳ್ಳೆಯ ವಿಷಯ, ನೀವು ಕಮಾಲ್ ಮಾಡುತ್ತೀರಿ. ಆದರೆ ಅದಕ್ಕಿಂತ ಮೊದಲು 108 ಮಾಲೆಯಲ್ಲಿ ಓಡಬೇಕಿದೆ. ಅವರ ಲಕ್ಷಣ ಏನಾಗಿರುತ್ತದೆ? 108 ಮಾಲೆಯ ಮಣಿಗಳ ಲಕ್ಷಣ ಏನು? ಸಂಪೂರ್ಣ ಆಜ್ಞಾಕಾರಿಗಳಾಗಿರುತ್ತಾರೆ. ಸಂಪೂರ್ಣ ಆಜ್ಞಾಕಾರಿ. ಕೇವಲ ಬಾಯಿಂದ ಅಲ್ಲ, 108 ಮಾಲೆಯ ಮಣಿಗಳು ಆಜ್ಞಾಕಾರಿಯಾಗಿದ್ದಾರೆ. ಅದು ಕೇವಲ ಬಾಯಿಂದ ಆಗಿರುವುದಿಲ್ಲ. ಎಲ್ಲಿಂದ ಆಗಿರುತ್ತಾರೆ? ಒಳಗಿನಿಂದ, ಮನಸ್ಸಿನಿಂದ ಆಗಿರುತ್ತಾರೆ. ಮನಸ್ಸಿನಿಂದ. ತಂದೆ ಹೇಳಿದ ತಕ್ಷಣ ಸಂಕಲ್ಪವಿಲ್ಲದೆ ಜಿ ಬಾಬಾ ಅನ್ನುವಂತಹ ಮನಸ್ಸಿದೆಯೇ? ಒಂದೇ ಹೊಡೆತಕ್ಕೆ ಹೇಳಬೇಕು, ಜಿ ಬಾಬಾ. ಸಂಕಲ್ಪವೂ ಮಾಡಬಾರದು. ಈಗ ಎಲ್ಲರೂ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಾ ಹೋಗಿರಿ. 108 ಮಾಲೆಯ ಮಣಿಗಳ ಲಕ್ಷಣಗಳು ಆಜ್ಞಾಕಾರಿಯಾಗಿದ್ದಾರೆ. ನಂತರ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ನಿಷ್ಠಾವಂತರು ಅಂದರೆ ನಂಬಿಗಸ್ತರು. ಮತ್ತೆ ಇನ್ನೂ ಹೇಳಿರಿ, ಪ್ರಾಮಾಣಿಕರು, ನಂಬಿಗಸ್ತರು. ಇವುಗಳ ವಿವರಣೆ ಅರ್ಥವಾಗುತ್ತದೆಯೇ? ಪ್ರಾಮಾಣಿಕರು ಎಂದರೆ ಅರ್ಥವೇನು? ತಮ್ಮ ಜೊತೆಯೂ ಅಲ್ಲ ಮತ್ತು ತಂದೆಯ ಜೊತೆಯೂ ಅಲ್ಲ. ಅಂದರೆ ಬಾಬಾ ಇಷ್ಟು ನಡೆಯುತ್ತದೆ ಅಲ್ಲವೇ? ನೀವು ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳಿ ಅಲ್ಲವೇ? ಈಗಿನ್ನೂ ನಾವು ಸಂಪನ್ನರಾಗಿಲ್ಲವಲ್ಲ, ಅಷ್ಟೇ. ನೀವೇ ತಿಳಿದುಕೊಂಡಿದ್ದೀರಿ ಅಲ್ಲವೇ? ನಿಮಗೆ ತಿಳಿದಿದೆ, ಬ್ರಾಹ್ಮಣ ಆತ್ಮಗಳ ಸಂಕಲ್ಪ ಬಹಳ ತೀವ್ರವಾಗಿರುತ್ತದೆ. ಅದು ಇಡೀ ಸೃಷ್ಟಿಯಲ್ಲಿ ಸುತ್ತುತ್ತದೆ ಮತ್ತು ಅದರ ಪ್ರಭಾವ ಎಲ್ಲರ ಮೇಲೂ ಬೀಳುತ್ತದೆ. ಸಂಕಲ್ಪಗಳ ಪ್ರಭಾವ ಹೇಗೆ ಬೀಳುತ್ತದೆ? ನಾವು ಆಲೋಚಿಸುತ್ತೇವೆ, ಅಲ್ಲ, ಅಂತಹದ್ದೇನೂ ಆಗುವುದಿಲ್ಲ. ಸಂಕಲ್ಪ ಏನೇ ಮಾಡಿದರೂ ಯಾರಿಗೂ ಟಚ್ ಆಗುವುದಿಲ್ಲ. ಯಾರು ಯಾರ ಮೇಲೂ ಪ್ರಭಾವ ಬೀರುವುದಿಲ್ಲ. ಒಳ್ಳೆಯದು. ಸೂರ್ಯನ ಪ್ರಭಾವ ಪ್ರಕೃತಿಯ ಮೇಲೆ ಬೀಳುತ್ತದೆಯೇ? ಬೆಳಿಗ್ಗೆ ಸೂರ್ಯ ಉದಯಿಸುತ್ತಿರುತ್ತಾನೋ ಮತ್ತು ಒಂದೊಂದು ಹೂವಿನ ಮೇಲೆ ಬಿದ್ದಾಗ ಅವ ಹೂವುಗಳು ಹರಳುತ್ತವೆ. ಇಡೀ ಪ್ರಕೃತಿ ಅರಳುತ್ತದೆ. ಸೂರ್ಯನ ಕಿರಣಗಳ ಪ್ರಭಾವ ಈ ಭೂಮಿಯ ಮೇಲೆ ಬೀಳುತ್ತದೆಯೋ ಅಥವಾ ಇಲ್ಲವೋ? ಎಲ್ಲರೂ ಒಂದು ಕೈಯ ಚಪ್ಪಾಳೆ ತೋರಿಸಿ. ಸೂರ್ಯನ ಪ್ರಭಾವ ಭೂಮಿಯ ಮೇಲೆ ಬೀಳುತ್ತದೆಯೇ? ಬೀಳುತ್ತದೆ ಅಲ್ಲವೇ? ಪ್ರಕೃತಿಯ ಮೇಲೆ ಬೀಳುತ್ತದೆಯೇ? ಈ ಶರೀರದ ಮೇಲೆ ಬೀಳುತ್ತದೆಯೇ? ಚಂದ್ರನ ಪ್ರಭಾವ ಬೀಳುತ್ತದೆಯೇ? ಗಾಳಿಯ ಪ್ರಭಾವ ಬೀಳುತ್ತದೆಯೇ? ಒಂದು ವೇಳೆ ಸೂರ್ಯನ ಪ್ರಭಾವ ಹೇಗೆ ಬೀಳುತ್ತದೆ ಎಂದು ಕೇಳಿದರೆ, ಸೂರ್ಯ ಅಂತೂ ಬಹಳ ದೂರವಿದ್ದಾನೆ. ಎಷ್ಟು ದೂರವಿದ್ದಾನೆ? ಚಂದ್ರ ಎಷ್ಟು ದೂರವಿದ್ದಾನೆ? ದೂರವಿದ್ದರೆ ನಿಮ್ಮ ಮೇಲೆ ಪ್ರಭಾವ ಹೇಗೆ ಬೀಳುತ್ತದೆ? ಈಗ ನಿಮ್ಮ ಸಂಕಲ್ಪಗಳ ಆಟವನ್ನು ನೋಡಿರಿ. ಒಂದು ವೇಳೆ ಈ ಭೂಮಿಯ ಸೂರ್ಯ 12 ದಿನ ಅಥವಾ 15 ದಿನ ಉದಯಿಸದಿದ್ದರೆ, ಸೂರ್ಯ ಹೊರಬರದಿದ್ದರೆ ಏನಾಗುತ್ತದೆ? ನಿಮ್ಮ ಸ್ಥಿತಿ ಏನಾಗುತ್ತದೆ? ಎಷ್ಟು ಕೆಟ್ಟ ಪ್ರಭಾವ ಬೀರುತ್ತದೆ?
ನೀವು ನಿಮ್ಮ ಶರೀರ ಚಿಕ್ಕದಾಗಿದ್ದಾಗ ಹುಟ್ಟಿದಾಗ ಎಷ್ಟು ಪ್ರಭಾವ ಬೀರಿತು. ನೀವು ಕೇವಲ ಭೋಜನ ಸ್ವೀಕರಿಸುವುದರಿಂದ ದೊಡ್ಡವರಾಗಲಿಲ್ಲ, ಕೇವಲ ಹಾಲು ಕುಡಿಯುವುದರಿಂದ ದೊಡ್ಡವರಾಗಲಿಲ್ಲ. ನಿಮ್ಮ ಮೇಲೆ ಸೂರ್ಯನ ಕಿರಣಗಳು ಬಿದ್ದವು, ನೀರಿನ ಹನಿ ಬಿತ್ತು, ಭೂಮಿಯ ಮೇಲೆ ನಿಂತಿದ್ದೀರಿ, ಆಕಾಶದ ಛತ್ರಛಾಯೆ ಸಿಕ್ಕಿತು, ಗಾಳಿ ಸೋಕಿತ್ತು ಮತ್ತು ಸೂರ್ಯನ ಕಿರಣಗಳಿಂದ ಶಾಖ ಸಿಕ್ಕಿತು. ಈ ಎಲ್ಲಾ ತತ್ವಗಳನ್ನು ಸೇರಿಸಿ ಇವೆಲ್ಲದರ ಪ್ರಭಾವ ನಿಮ್ಮ ದೇಹದ ಮೇಲೆ ಬಿತ್ತು ಮತ್ತು ಆಗ ನೀವು ದೊಡ್ಡವರಾಗಿದ್ದೀರಿ. ಈ ಶರೀರ ದೊಡ್ಡದಾಯಿತು. ಈಗ ನಿಮ್ಮ ಸಂಕಲ್ಪಗಳ ಮಾತಾಗಿದೆ. ಒಂದು ವೇಳೆ ನಮ್ಮ ಸಂಕಲ್ಪ ಸೃಷ್ಟಿಗೆ ಹಾನಿ ಅಥವಾ ಲಾಭ ಕಲ್ಪಿಸುವುದಿಲ್ಲ ಎಂದು ನೀವು ಆಲೋಚಿಸುವುದಾದರೆ ಇದು ಬಹಳ ದೊಡ್ಡ ತಪ್ಪು ಕಲ್ಪನೆಯಾಗಿದೆ. ಸಮಸ್ತ ಆತ್ಮರಾದ ಆತ್ಮರು ಕೆಟ್ಟದ್ದನ್ನು ಆಲೋಚಿಸಿದರೆ, ತಪ್ಪಾಗಿ ಆಲೋಚಿಸಿದರೆ, ಈರ್ಷೆಯ, ಕೋಪದ, ಭಯದ ಸಂಕಲ್ಪವನ್ನು ಉತ್ಪತ್ತಿ ಮಾಡಿದರೆ ಇದರ ಪರಿಣಾಮ ಇಡೀ ಸೃಷ್ಟಿಯ ಮೇಲೆ ಬೀಳುತ್ತದೆ, ಇಡೀ ಸಂಸಾರದ ಮೇಲೆ ಬೀಳುತ್ತದೆ. ಮತ್ತು ಒಂದು ವೇಳೆ ನೀವು ಒಳ್ಳೆಯದನ್ನು ಆಲೋಚಿಸಿದರೆ, ಎಲ್ಲರ ಪ್ರತಿ ಶುಭ ಭಾವನೆಯ ಸಂಕಲ್ಪಗಳನ್ನು ಉತ್ಪತ್ತಿ ಮಾಡಿದರೆ, ಎಲ್ಲರ ಪ್ರತಿ ಶುಭ ಭಾವನೆಯನ್ನಿಟ್ಟುಕೊಂಡರೆ, ಸೃಷ್ಟಿ ಪರಿವರ್ತನೆಯ ಸಂಕಲ್ಪ ಮಾಡಿದರೆ ಮತ್ತು ತಂದೆಯ ಸಹಯೋಗಿಗಳು ಆಗಲು ತನು ಮನ ಧನದಿಂದ ಸಮರ್ಪಣೆಯಾದರೆ ಇದರ ಪ್ರಭಾವವು ಸಹ ಇಡೀ ಸೃಷ್ಟಿಯ ಸಮಸ್ತ ಆತ್ಮರುಗಳ ಮೇಲೆ ಮತ್ತು ಪ್ರಕೃತಿಯ ಮೇಲೆ ಬೀಳುತ್ತದೆ. ನಿಮ್ಮ ಸಂಕಲ್ಪಗಳು ಕೇವಲ ನಿಮ್ಮ ತನಕ ಸೀಮಿತವಾಗಿರುವುದಿಲ್ಲ. ನಿಮ್ಮ ಸಂಕಲ್ಪಗಳು ಈ ಇಡೀ ವಿಶ್ವದಲ್ಲಿ ಸುತ್ತುತ್ತವೆ, ಚಕ್ರ ಹಾಕುತ್ತವೆ. ನಿಮ್ಮ ಬಳಿ ಎಲ್ಲಕ್ಕಿಂತ ದೊಡ್ಡ ಖಜಾನೆ ಇದೆ. ಎಲ್ಲಕ್ಕಿಂತ ದೊಡ್ಡ ಖಜಾನೆ ಸಂಕಲ್ಪಗಳ ಖಜಾನೆ ಇದೆ, ಸಮಯದ ಖಜಾನೆ ಇದೆ. ಈ ಸಮಯ ಮತ್ತು ಸಂಕಲ್ಪಗಳ ಖಜಾನೆ ಎಷ್ಟು ದೊಡ್ಡದಿದೆ ಎಂದರೆ ಇದರ ಹೋಲಿಕೆಯಲ್ಲಿ ಈ ಸಂಸಾರದ ಯಾವುದೇ ವಜ್ರವು ಸೋಲುತ್ತದೆ. ನೀವು ಎಲ್ಲಕ್ಕಿಂತ ದೊಡ್ಡ ಮೌಲ್ಯವಂತರು, ನೀವು ಎಲ್ಲಕ್ಕಿಂತ ದೊಡ್ಡ ಹಣವಂತರು, ನೀವು ಎಲ್ಲಕ್ಕಿಂತ ದೊಡ್ಡ ಬುದ್ಧಿವಂತರು, ನೀವು ಎಲ್ಲಕ್ಕಿಂತ ಮಹಾನರು. ನಿಮ್ಮೊಳಗೆ ಆ ಶಕ್ತಿ ಇದೆ, ಅದು ಬೇರೆ ಯಾರಲ್ಲೂ ಇಲ್ಲ. ಚೈತನ್ಯ ಓಡಾಡುವ ದೇವಿ ದೇವತೆಗಳಾಗಿದ್ದೀರಿ ಅಷ್ಟೇ. ಆಟವೆಲ್ಲ ಸಂಕಲ್ಪಗಳ ಮೇಲಿದೆ. ನಿಮ್ಮ ಸಂಕಲ್ಪಗಳು ಎಷ್ಟು ಪ್ರಭಾವಶಾಲಿಯಾಗಿವೆ ಎಂದು ಅದ್ಭುತ ಮಾತೇನೆಂದರೆ ಮೌಲ್ಯ ನೋಡಿ ಎಷ್ಟಿದೆ. ನೀವು ಒಳ್ಳೆಯ ಆಲೋಚನೆಯನ್ನಿಟ್ಟುಕೊಂಡರೆ ಪ್ರತಿಯೊಬ್ಬರ ಪ್ರತಿ ಯಾರೇ ಆಗಿರಲಿ, ಯಾರೇ ಅಂದರೆ ಯಾರೇ ಆಗಿರಲಿ, ಆ ಸಂಕಲ್ಪ ಆ ಆತ್ಮನವರೆಗೆ ತಲುಪುತ್ತದೆ ಮತ್ತು ಅದಕ್ಕೆ ಪ್ರತಿಯಾಗಿ ನಿಮಗೆ ಅನೇಕ ಪಟ್ಟು ಸಿಗುತ್ತದೆ. ನಿಮ್ಮ ಶುಭ ಸಂಕಲ್ಪ ಇಡೀ ಸೃಷ್ಟಿಯಲ್ಲಿ ಸಂಚರಿಸುತ್ತದೆ ಮತ್ತು ತನ್ನ ಜೊತೆ ಅನೇಕ ಒಳ್ಳೆಯ ಸಂಕಲ್ಪಗಳನ್ನು ತೆಗೆದುಕೊಂಡು ಬರುತ್ತದೆ. ನಿಮಗೆಷ್ಟು ಲಾಭವಿದೆ? ನಿಮಗೆ ಅನೇಕ ಜನ್ಮಗಳ ಬಡ್ಡಿ ಸಮೇತ ಸಿಗುತ್ತದೆ, ಆದರೆ ನಷ್ಟವೂ ಅಷ್ಟೇ ಇದೆ. ಒಂದು ವೇಳೆ ನೀವು ವ್ಯರ್ಥ ಸಂಕಲ್ಪ ಮಾಡಿದರೆ, ಯಾರ ಬಗ್ಗೆಯಾದರೂ ಕೆಟ್ಟದ್ದನ್ನು ಆಲೋಚಿಸಿದರೆ, ವ್ಯರ್ಥವಾಗಿ ಆಲೋಚಿಸಿದರೆ, ಕೋಪ, ದ್ವೇಷ, ಈರ್ಷೆಯಿಂದ ಆಲೋಚಿಸಿದರೆ ಅದು ಸಹ ಇಡೀ ಸೃಷ್ಟಿಯಲ್ಲಿ ಸಂಚರಿಸುತ್ತದೆ. ಅನೇಕ ಕಲ್ಮಶಯುಕ್ತ ಸಂಕಲ್ಪಗಳನ್ನು ನಿಮ್ಮ ಬಳಿ ತೆಗೆದುಕೊಂಡು ಬರುತ್ತದೆ ಮತ್ತು ನಿಮ್ಮ ಮನಸ್ಸು, ಮಾತು, ಕರ್ಮವನ್ನು ಸಹ ಕಲ್ಮಶಗೊಳಿಸುತ್ತದೆ. ಈಗ ಕೇವಲ ನಿಮ್ಮ ಬಳಿ ಖಜಾನೆ ಇದೆ ಮತ್ತು ದಾರಿಯೂ ಇದೆ. ನೀವು ಎಲ್ಲಿ ನಡೆಯಬೇಕಿದೆ? ನೀವು ಬಹಳ ಮಹಾನ್ ಆಗಿದ್ದೀರಿ. ತಂದೆ ಪ್ರತಿಯೊಬ್ಬ ಮಗುವನ್ನು ಮಹಾನಾತಿ ಮಹಾನ್ ದೃಷ್ಟಿಯಿಂದ ನೋಡುತ್ತಾರೆ. ಅದಕ್ಕಾಗಿಯೇ ನೋಡುತ್ತಾರೆ, ನೀವು ಬಹಳಷ್ಟು ಬದಲಾಯಿಸಬಹುದು, ಬಹಳಷ್ಟು ಪರಿವರ್ತನೆ ಮಾಡಬಹುದು, ಈ ಸಮಸ್ತ ಸಂಸಾರವನ್ನು ಬದಲಾಯಿಸಬಹುದು. ನಿಮ್ಮ ಅನೇಕ ಮಕ್ಕಳ ಸಂಕಲ್ಪಗಳಲ್ಲಿ ಅಷ್ಟು ಶಕ್ತಿ ಇದೆ. ಬದಲಾಯಿಸಬಹುದು ತಾನೇ? ಬದಲಾಯಿಸಬಲ್ಲಿರಾ? ಪಕ್ಕ. ಆದರೆ ಎಲ್ಲಕ್ಕಿಂತ ಮೊದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿರಿ. ಮಕ್ಕಳು ಬಹಳ ಅದ್ಭುತವಾಗಿದ್ದಾರೆ. ಬಾಬಾ ತಮ್ಮನ್ನು ಬದಲಾಯಿಸಿಕೊಳ್ಳುವುದು ಬಹಳ ಕಷ್ಟ ಎಂದು ಹೇಳುತ್ತಾರೆ. ನೀವು ಕೇವಲ ಬೇರೆಯವರನ್ನು ಪರಿವರ್ತನೆ ಮಾಡುವ ಡ್ಯೂಟಿ ಕೊಟ್ಟು ಬಿಡಿ, ಅದನ್ನು ನಾವು ಚೆನ್ನಾಗಿ ಮಾಡುತ್ತೇವೆ. ಹೌದು, ಬೇರೆಯವರನ್ನು ಬದಲಾಯಿಸುವ ಡ್ಯೂಟಿ ಕೊಡಿ. ಈ ನಮ್ಮ ಬದಲಾವಣೆ ಇದೆಯಲ್ಲ, ಇದು ಬಹಳ ಕಷ್ಟ. ಮತ್ತು ಬಾಬಾ ಹೇಳಿದರು, ನೀವು ನಿಮ್ಮನ್ನು ಬದಲಾಯಿಸಿಕೊಂಡರೆ ಸೃಷ್ಟಿಯನ್ನು ಬದಲಾಯಿಸುವ ಅವಶ್ಯಕತೆ ಬೀಳುವುದಿಲ್ಲ. ಕೇವಲ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ.
ಯಾರು ಏನೇ ಹೇಳಲಿ, ಏನೇ ಮಾತನಾಡಲಿ, ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿ ಅಷ್ಟೆ. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ, ಏಕೆಂದರೆ ಸಮಯ ಕಡಿಮೆ ಇದೆ. ಮತ್ತು ನಂತರ ಬಾಬಾ, ನೀವು ನಮಗೆ ಸಂದೇಶವನ್ನೇಕೆ ತಲುಪಿಸಲಿಲ್ಲ ಎಂದು ಹೇಳಬಾರದು, ಸರಿತಾನೆ? ಒಳ್ಳೆಯದು. ಭಾರತದ ಎಷ್ಟೋ ರಾಜ್ಯಗಳಲ್ಲಿ ಬಾಬನ ಮಿಲನವಾಗಿದೆ ಮತ್ತು ಎಷ್ಟೋ ರಾಜ್ಯಗಳು ಇನ್ನು ಬಾಕಿ ಇವೆ. ಆದರೆ ಪಟ್ಟಿ ತೆಗೆದು ತಂದೆಗೆ ಕೊಡಿ. ಮತ್ತು ಯಾವ ಯಾವ ರಾಜ್ಯಗಳಲ್ಲಿ ಮಿಲನವಾಗಿಲ್ಲವೋ ಈಗ ಆ ರಾಜ್ಯಗಳಲ್ಲಿ ಮಿಲನವಾಗುವುದು. ಅಲ್ಲಿನ ಯಾವುದೇ ಮಗು ತಂದೆಯನ್ನು ಭೇಟಿಯಾಗಿದ್ದರೂ ಅಥವಾ ಭೇಟಿಯಾಗಿಲ್ಲವೋ, ಮಿಲನ ಮಾಡಿದ್ದರೂ ಮಿಲನ ಮಾಡಿಲ್ಲವೋ, ಆದರೆ ನೀವೆಲ್ಲ ಮಕ್ಕಳು ಸೇರಿ ಪ್ರತಿಯೊಂದು ರಾಜ್ಯದಲ್ಲಿ ಹೋಗಿ ಸೇವೆ ಮಾಡಬೇಕು ಮತ್ತು ತಂದೆಯ ಮಿಲನ ಮಾಡಿಸಬೇಕು ಅಷ್ಟೆ. ಈಗ ಈ ಸಂಕಲ್ಪವಿಟ್ಟುಕೊಳ್ಳಬೇಕು, ಯಾವುದೇ ರಾಜ್ಯದವರು ತಂದೆಗೆ ದೂರು ಕೊಡಬಾರದು. ಬಾಬಾ, ನೀವು ನಮ್ಮ ರಾಜ್ಯಕ್ಕೆ ಬರಲೇ ಇಲ್ಲ ಎಂದು ಈಗ ಈ ಸಂಕಲ್ಪ ಮಾಡಬೇಕು. ಹೌದು, ಇದರಲ್ಲಿ ನಿಮಗೆಲ್ಲರ ಸಹಯೋಗ ಬಹಳ ಸಿಗುತ್ತದೆ. ಎಲ್ಲಿ ಮೊದಲ ಬಾರಿ ಅನೇಕ ಬಾರಿ ಆಗಿದೆಯೋ, ಈಗ ಎಲ್ಲಿಯವರೆಗೆ ಆಗಿಲ್ಲವೋ ಅಲ್ಲಿ ಮಾಡಿ. ಅಂದ್ರೆ ಇದುವರೆಗೂ ಎಲ್ಲಿ ಮಿಲನ ಆಗಿದೆ, ಅನೇಕ ಸಾರಿ, ಒಂದ್ಸಾರಿ ಆಗಿರ್ಬೋದು, 3-4 ಸರಿ ಆಗಿರ್ಬೋದು, ಅಲ್ಲಿಗಿಂತ ಬೇರೆ ಎಲ್ಲಿ ಮಿಲನ ಆಗಿಲ್ಲೋ ಅಲ್ಲಿ ಮಿಲನ ಮಾಡಿ. ಪರೀಕ್ಷೆ ಅಂತೂ ಬರುತ್ತದೆ, ಆದರೆ ಪ್ರೀತಿಯಲ್ಲಿ ಪ್ರತಿ ಪರೀಕ್ಷೆ ಏನಾಗುತ್ತದೆ? ಉಡುಗೊರೆಯಾಗುತ್ತದೆ, ಸರಿತಾನೆ? ನಿಮಗೆಲ್ಲರಿಗೂ, ಎಲ್ಲಾ ಮಕ್ಕಳಿಗೆ ಬಾಪ್ತಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ಮತ್ತು ಒಂದೇ ಮಾತರಂ. ಒಂದೇ ಮಾತರಂನ ಅರ್ಥವೇನು ತಿಳಿದಿದೆಯಾ? ಏನಿದೆ ಎಂದು ತಿಳಿದಿದೆಯಾ? ನಾನು ನನ್ನ ತಾಯಿಯನ್ನು ವಂದಿಸುತ್ತೇನೆ. ತಾಯಿ, ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಪುರುಷನು ತಾಯಿಯಿಂದಲೇ ಜನಿಸಿದ್ದಾನೆ ತಾನೆ? ಮತ್ತು ನೀವು ಮಕ್ಕಳು ಸಹ ಎಲ್ಲಿಂದ ಬಂದಿದ್ದೀರಿ? ತಾಯಿಯಿಂದಲೇ ಬಂದಿದ್ದೀರಿ. ನಿಮ್ಮ ಜನನವು ಎಲ್ಲಿಂದಾಯಿತು? ತಾಯಿಯಿಂದ. ಆದ್ದರಿಂದ ಯಾರೂ ಸಹ ಒಂದೇ ಮಾತರಂ ಏಕಿರಬೇಕು ಎಂದು ಆಲೋಚಿಸಬಾರದು, ಏಕೆಂದರೆ ನೀವು ಸಹ ಈ ಸೃಷ್ಟಿಯ ಮೇಲೆ ತಾಯಿಯಿಂದ ಹುಟ್ಟಿದ ಸಂತಾನವಾಗಿದ್ದೀರಿ ಮತ್ತು ಈ ಸೃಷ್ಟಿಯನ್ನು ನಡೆಸಲು ಸಹ ನಿಮಗೆ ಒಬ್ಬ ಸ್ತ್ರೀಯ ಅವಶ್ಯಕತೆ ಇದೆ. ಮತ್ತು ಈ ಪೂರ್ತಿ ಪ್ರಕೃತಿಯನ್ನು ಸಹ ತಾಯಿ ಎಂದು ಕರೆಯಲಾಗುತ್ತದೆ. ಹೇಗೆ ಮಗು ತಯಾರಾಗುತ್ತದೆಯೋ ಅದಕ್ಕೆ ಬಣ್ಣ, ರೂಪ, ಅದಕ್ಕೆ ಮುಖ, ಲಕ್ಷಣ ಯಾರು ಕೊಡುತ್ತಾರೆ? ಪ್ರಕೃತಿ ಕೊಡುತ್ತದೆ. ಆದ್ದರಿಂದ ಒಂದೇ ಮಾತರಂನ ಅರ್ಥವಾಗಿದೆ, ನಾನು ಈ ಪ್ರಕೃತಿಯ, ಈ ಗಾಳಿ, ಅಗ್ನಿ, ವಾಯು, ಜಲ, ತಂಪು ವಾತಾವರಣ, ಒಳ್ಳೆಯ ಹಣ್ಣುಗಳು, ಇವೆಲ್ಲವುಗಳಿಗೂ ವಂದಿಸುತ್ತೇನೆ ಮತ್ತು ಇವೆಲ್ಲವೂ ಒಬ್ಬ ತಾಯಿಯಲ್ಲಿ ಅಡಗಿವೆ. ಆದ್ದರಿಂದ ತಾಯಿಗೆ ಎಷ್ಟು ಗೌರವವಿರಬೇಕು, ಗೌರವ ಕೊಡಬೇಕು ಅಲ್ಲವೇ? ಹಾಗಾದರೆ ತಂದೆಯೂ ಸಹ ಎಲ್ಲಾ ಮಾತೆಯರಿಗೆ ನಮಸ್ಕರಿಸುತ್ತಾರೆ, ಆದರೆ ಅದಕ್ಕಿಂತ ಮೊದಲು ಆದಿಶಕ್ತಿಗೆ ನಮಸ್ಕರಿಸುತ್ತಾರೆ. ಆದಿಶಕ್ತಿ ನಿಮ್ಮ ಎದುರು ಇದ್ದಾರೆ. ಆದಿಶಕ್ತಿಗಾಗಿ ಎಂದಾದರೂ ಅಂತ ಸಂಕಲ್ಪ ಬರುತ್ತದೆಯೇ? ಬರುತ್ತದೆಯೇ? ಯಾರಾದರೂ ಹೇಳಿದರೆ ಯಾರದ್ದೇ ಯಾವುದೇ ಸಂಕಲ್ಪಗಳು ಬರುತ್ತವೆ. ಇಲ್ಲ ಇಲ್ಲ, ಮಯ್ಯ ತಪ್ಪು, ಅಥವಾ ಮಯ್ಯ ತಪ್ಪು ಮಾಡುತ್ತಾರೆ, ಅಥವಾ ಇದು ಅಥವಾ ಅದು. ಆಗ ತಂದೆ ಅವರಿಗೆ ಒಂದು ಸಂದೇಶ ಕೊಡಲು ಬಯಸುತ್ತಾರೆ. ಒಂದು ವೇಳೆ ಮಯ್ಯ ತಪ್ಪು ಮಾಡುತ್ತಾರೆ ಮತ್ತು ನೀವು ಸರಿ ಮಾಡುತ್ತೀರಿ ಎಂದಾದರೆ ತಂದೆ ಮಯ್ಯ ಬಳಿ ಅಲ್ಲ, ನಿಮ್ಮಲ್ಲಿ ಬರುತ್ತಾರೆ. ಜಗದಂಬೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಜಗತ್ ಅಂಬ, ಸರಸ್ವತಿ ಇವರು ಯಾರು ಎನ್ನುವುದನ್ನು ಏಕೆ ಪದೇ ಪದೇ ಮರೆತು ಬಿಡುತ್ತೀರಿ? ನಾವು ಸೃಷ್ಟಿಗೆ ಬಂದು ಮೊದಲ ನಮನ ಜಗದಂಬಾಳಿಗೆ ಮಾಡುತ್ತೇವೆ. ಬಾಕಿ ನಂತರ ಯಾವಾಗಲಾದರೂ ಕುಳಿತು ಯೋಚಿಸಿ. ಸೃಷ್ಟಿಯ ಆದಿಶಕ್ತಿ ಒಂದು ಸಾಧಾರಣ ವೇಷದಲ್ಲಿ ನಿಮ್ಮ ಎದುರು ಇರುತ್ತಾರೆ ಮತ್ತು ನೀವು ಆ ಆದಿಶಕ್ತಿಗಾಗಿ ನಿಮ್ಮೆಲ್ಲರ ವಿಚಾರಧಾರೆ ಏನಿದೆ? ಯಾರೆಲ್ಲ ಕೇಳುತ್ತಿದ್ದೀರೋ, ಎಲ್ಲೇ ಕೇಳುತ್ತಿದ್ದೀರೋ, ಅದ್ಭುತ ಕತೆ ಏನಿದೆ? ಏನು? ಜಗದಂಬೆ ಸ್ವಲ್ಪವೂ ಬಾಬಾ ಏನು ಹೇಳಿದರು? ತಾಯಿಯ ಹಿಂದೆ ತಂದೆ ಇದ್ದಾರೆ. ಇದು ಅರ್ಥವಾಗುತ್ತದೆಯೇ? ಯಾರು ಹೇಳುತ್ತಾರೆ ನಮಗೆ ಜಗದಂಬಾರವರೊಂದಿಗೆ ಯಾವುದೇ ಸಂಬಂಧವಿಲ್ಲ ಮತ್ತು ನಮಗೆ ಬ್ರಹ್ಮನಿಂದಲೂ ಯಾವುದೇ ಸಂಬಂಧವಿಲ್ಲ. ಕೇವಲ ಶಿವಬಾಬರೇ ಒಳ್ಳೆಯವರು, ಪ್ರೀತಿಸುತ್ತಾರೆ, ಬೈಯುವುದಿಲ್ಲ. ಏಕೆಂದರೆ ತಂದೆಯ ಕಾರ್ಯವೇ ಪ್ರೀತಿ ಮಾಡುವುದಾಗಿದೆ.
ಜಗದಂಬೆಯ ಸಂಕಲ್ಪ ಒಳ್ಳೆಯದು. ನೀವು ಈಗ ಪೂರ್ತಿ ಕಥೆಯನ್ನು ನೋಡಿರಿ. ಒಂದು ವೇಳೆ ಜಗದಂಬೆಯೇ ಇಲ್ಲದಿದ್ದರೆ ತಂದೆಯನ್ನು ಎಲ್ಲಿಂದ ಭೇಟಿಯಾಗುತ್ತೀರಿ? ಆದಿಪಿತ ಬ್ರಹ್ಮ ತಂದೆಯನ್ನು ಸಹ ಈಗ ಭೇಟಿಯಾಗಬೇಕೆಂದರೆ ಹೇಗೆ ಭೇಟಿಯಾಗುತ್ತೀರಿ? ಹೇಗೆ ಭೇಟಿಯಾಗುತ್ತೀರಿ? ನಿಮ್ಮ ಬಳಿ ಎಲ್ಲವೂ ಇದೆ, ಆದರೆ ಶರೀರವಿಲ್ಲ. ಆಗ ಏನು ಪ್ರಯೋಜನ? ಇಲ್ಲಿ ತಂದೆ ಕುಳಿತು ಜಗದಂಬೆಗೆ ನಮಸ್ಕರಿಸುತ್ತಾರೆ. ಯಾರು ಇವರು? ತಪ್ಪು ಮತ್ತು ತಪ್ಪು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಅವರಿಗೆ ತಂದೆ ಹೇಳಿದರು, ಹಾಗಾದರೆ ನೀವು ತಿಳುವಳಿಕೆಯುಳ್ಳವರಲ್ಲವೇ? ನೀವು ಒಳ್ಳೆಯದನ್ನು ಮಾಡಿ. ಮಕ್ಕಳು ಹೇಳುತ್ತಾರೆ, ನಾವು ಕೇವಲ ಶಿವ ಬಾಬಾರವರನ್ನು ನೆನಪು ಮಾಡುತ್ತೇವೆ ಅಷ್ಟೇ. ಅವರನ್ನು ಬಿಟ್ಟರೆ ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ. ಆಗ ತಂದೆ ಹೇಳಿದರು, ಆಗಲಿ, ಆದರೆ ನಾವು ತಾಯಿಯ ಜೊತೆಗಿದ್ದೇವೆ. ಈ ಸೃಷ್ಟಿಗೆ ಬಂದಿದ್ದೇವೆಂದರೆ ಕರೆದುಕೊಂಡು ಹೋಗಲು, ಜೊತೆಯಲ್ಲಿ ಕರೆದುಕೊಂಡು ಹೋಗಲು ನೀವು ತಂದೆಯನ್ನು ನೆನಪು ಮಾಡಿರಿ. ನಿಮಗೆ ಪರಮಧಾಮ ಸಿಗುವುದು. ನಂತರ ಸತ್ಯಯುಗದ ಆಸೆ ಇಟ್ಟುಕೊಳ್ಳಬಾರದು. ಯಾರು ಕೇವಲ ನಮಗೆ ಈ ಶಿವ ಬಾಬಾರನ್ನು ಬಿಟ್ಟರೆ ಬೇರೆ ಯಾರೊಂದಿಗೂ ಸಂಬಂಧವಿಲ್ಲ ಎಂದು ಹೇಳುತ್ತಾರೋ, ಆಗ ಬಾಬಾ ಹೇಳುತ್ತಾರೆ, ಒಳ್ಳೆಯ ವಿಷಯವಲ್ಲವೇ? ನಾವು ಪರಮಧಾಮದಲ್ಲಿಯೇ ಇರುತ್ತೇವೆ. ಈಗ ನೀವು ಪರಮಧಾಮದಲ್ಲಿ ಇರುತ್ತೀರಿ. ನಾವು ಯಾವಾಗಲೂ ಬಂದು ಹೋಗುತ್ತಿರುತ್ತೇವೆ, ಆದರೆ ನಿಮಗಾಗಿ ಲಾಕ್ ಆಗಿರುತ್ತದೆ. ನೀವು ನಿಮ್ಮ ಇಷ್ಟದಂತೆ ಬಂದು ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ನಾವು ಬೇರೆಯವರಿಗಾಗಿ ಬಹಳಷ್ಟು ಕುಂದುಕೊರತೆಗಳನ್ನು ನೋಡುತ್ತೇವೆ ಮತ್ತು ಅನೇಕ ಮಕ್ಕಳು ಜಗದಂಬೆಯಲ್ಲಿಯೂ ಬಹಳಷ್ಟು ಕೊರತೆಗಳನ್ನು ಹುಡುಕುತ್ತಾರೆ. ಆದರೆ ಅವರು ತಂದೆಯ ಜೊತೆಗಿದ್ದಾರೆ, ಅವರು ತಂದೆಯ ಜೊತೆ ನಡೆಯುತ್ತಿದ್ದಾರೆ ಎನ್ನುವುದನ್ನಾದರೂ ನೋಡಿರಿ. ನಿಮಗೆ ಅವರ ಪಾತ್ರ ಅರ್ಥವಾಗುವುದಿಲ್ಲ. ನೀವು ಒಂದು ಜನ್ಮವನ್ನು ನೋಡಿ ಸರಿ ಮತ್ತು ತಪ್ಪು ಎಂಬ ನಿರ್ಣಯ ಮಾಡುತ್ತೀರಿ. ತಂದೆಯಂತೂ ಅನೇಕ ಜನ್ಮಗಳನ್ನು ನೋಡಿದ್ದಾರೆ. ಕೇವಲ ಒಂದು ಜನ್ಮವನ್ನು ನೋಡುತ್ತೀರಾ? ಒಂದು ಜನ್ಮವಲ್ಲ, ಅನೇಕ ಜನ್ಮಗಳ ಕತೆ ಎದುರು ಕಂಡಾಗ ನೀವೇನು ಹೇಳುತ್ತೀರಿ? ನಮ್ಮನ್ನು ಕ್ಷಮಿಸಿ. ಆಗ ತಂದೆ ಇದನ್ನೇ ಹೇಳುತ್ತಾರೆ, ಒಂದು ವೇಳೆ ತಂದೆಯ ರಥಕ್ಕಾಗಿಯೂ ತಪ್ಪು ಸಂಕಲ್ಪಗಳು ನಡೆಯುವುದಾದರೆ ತಂದೆ ಹೇಳುತ್ತಾರೆ, ಅವರಿಗೆ ತಂದೆಯ ಮೇಲೆ ನಿಶ್ಚಯವಿಲ್ಲ, ಅವರಿಗೆ ತಂದೆಯ ಮೇಲೆ ಪ್ರೀತಿ ಇಲ್ಲ, ಅವರು ತಂದೆಯ ಶ್ರೀಮತದ ಅನುಸಾರವಾಗಿ ಇಲ್ಲ, ಅವರು ರಾವಣನ ಮತದ ಮೇಲಿದ್ದಾರೆ. ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಿ. ಆಗ ಎದುರಿಗಿರುವವರು ಸ್ಪಷ್ಟವಾಗಿ ಕಾಣುತ್ತಾರೆ. ಮತ್ತು ಇದು ಈ ಸಭೆಯಲ್ಲಿ ಉಪಸ್ಥಿತರಿಲ್ಲದ ಮಕ್ಕಳಿಗಾಗಿಯೂ ಇದೆ. ಅಂದ್ರೆ ಇಲ್ಲಿ ಇಲ್ಲದೆ ಇರುವಂತವರ ಮಕ್ಕಳಿಗಾಗಿಯೂ ಈ ಮಾತು ಇದೆ. ಒಳ್ಳೆಯದು, ಮತ್ತೆ ಸಿಗೋಣ. ಎಲ್ಲರಿಗೂ ಜಗದಂಬೆಯ, ಬ್ರಹ್ಮ ತಂದೆಯ ಮತ್ತು ಪರಮಧಾಮ ನಿವಾಸಿ ತಂದೆಯ ಪದಮದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ನಮಸ್ತೆ, ನಮಸ್ತೆ. ಸತ್ಯ ಮನಸ್ಸಿನಿಂದ ನಮಸ್ತೆ. ನಿಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳಿರಿ ಅಷ್ಟೇ. ಸರಿ, ಮತ್ತೆ ಸಿಗೋಣ. ಈಗ ನೀವು ನಿಮ್ಮ ಕೃಷ್ಣನ ಜೊತೆ ಮಿಲನ ಆಚರಿಸಿರಿ. ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಜೀವನ್ ಮುಕ್ತ ಭವ. ಭವಿಷ್ಯದಲ್ಲಿ ಜೀವನ್ ಮುಕ್ತರಂತೂ ಆಗೇ ಆಗುತ್ತೀರಿ. ಆದರೆ ಬಾಪ್ತಾದ ಮಕ್ಕಳನ್ನು ಈಗಲೇ ಜೀವನ್ ಮುಕ್ತರನ್ನಾಗಿ ನೋಡಲು ಬಯಸುತ್ತಾರೆ. ಹಾಗಾದರೆ ಎಲ್ಲಾ ಮಕ್ಕಳು ತಮ್ಮನ್ನು ಜೀವನ ಮುಕ್ತರೆಂದು ಅನುಭವ ಮಾಡುತ್ತಿದ್ದೀರಾ? ಈ ಸಂಗಮಯುಗಿ ಬ್ರಾಹ್ಮಣ ಜೀವನದಲ್ಲಿ ಇರುತ್ತ ವಾಯುಮಂಡಲ, ವೈಬ್ರೇಷನ್, ತಮೋಗುಣಿ ವಿಚಾರಗಳು, ಮಾಯೆಯ ಏಟು ಇವೆಲ್ಲವುಗಳಿಂದ ಮುಕ್ತ. ಇದನ್ನು ಜೀವನ್ ಮುಕ್ತ ಎಂದು ಕರೆಯಲಾಗುತ್ತದೆ. ಬೇಹದ್ದಿನಲ್ಲಿ ಇರುವವರಾಗಿ ಆಗ ನೀವು ಬಂಧನ ಮುಕ್ತರಾಗುತ್ತೀರಿ. ಬೇಹದ್ದಿನ ಸ್ಥಿತಿಯಲ್ಲಿ ಇರುವವರೇ ಬಂಧನ ಮುಕ್ತ, ಜೀವನ್ ಮುಕ್ತ ಅನುಭವ ಮಾಡುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.